ಇಲ್ಲಿ ನಿಮ್ಮ ಸ್ನೇಹಿತರು ರಾಜೇಗೌಡರು ಕೂಡ ಇದ್ದಾರೆ, ಅವರಿಗೇನಾದರೂ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಒತ್ತಾಯಿಸ್ತಾರೆ. ರಾಜೇಗೌಡರಿಗೆ ಸಚಿವ ಸ್ಥಾನ ಹೇಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. 267 ಓಟ್ ಇತ್ತು ಆ ಬಾಕ್ಸಲ್ಲಿ. ಹಾಗಾದ್ರೆ 12 ಓಟ್ಗೇನೋ ಏನಾಯ್ತು? ಇನ್ವ್ಯಾಲಿಡ್ ಓಟನ್ನು ವ್ಯಾಲಿಡ್ ಅಂತ ಮಾಡಿದವ್ರು ಯಾರು? ಅವ್ರು ಹೇಳ್ದ ಯಾರು ಕಳ್ಳರು ಅನ್ನೋದನ್ನು ಯಾರಿಗೆ ಗೊತ್ತೇ ಇಲ್ಲ ಅಲ್ವಾ? ಎಲ್ಲರೂ ನಾವು ಎದೆ ಮುಟ್ಟಿಗೆ ಹೇಳ್ಕೋಬಹುದು ನಾನು ಸರಿ ಇದ್ದೀನಿ ಅಂತ. ಬಟ್ ಯಾರೋ ಒಬ್ಬ ಕಳ್ಳ ಇದ್ದಾನಲ್ಲ, ಯಾರೋ ಒಬ್ಬ ಕಳ್ಳ ಇದ್ದಾನೆ, ಯಾರು ಕಳ್ಳ ಅಂತ ಬರ್ತೀವಿ. ಸುಪ್ರೀಂ ಕೋರ್ಟ್ ಯಾರಂತ ನಾಡ್ದು 23ಗೆ ಹೇಳುತ್ತೆ. ಹಾಗಿರುವಾಗ ಇವರು ಸಚಿವ ಸ್ಥಾನ ಯಾಕೆ ಕೇಳ್ತಾರೆ? 23ನೇ ತಾರೀಕು ಜುಲೈನಲ್ಲಿ ಮತ್ತೆ ಜೀವರಾಜ್ ಅವರಿಗೆ ಸುಪ್ರೀಂ ಕೋರ್ಟ್ ಕೊಟ್ರೆ ಆಗೇನ್ ಮಾಡ್ತಾರೆ ಇವರು? ತಗೊಳ್ಳಬಹುದು. ಮುಖ್ಯಮಂತ್ರಿಗಳಿಗೆ ಜೈಲು ಅದು ಇದು ಎಲ್ಲ ಸ್ವಾಭಾವಿಕ ಅಂತ. ಓಕೆ, ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ, ಶೃಂಗೇರಿಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಈಗ ನಮ್ಮ ಜಿಲ್ಲೆಗೆ ಬಂದರೆ 5 ಜನ ಕಾಂಗ್ರೆಸ್ನ MLAಗಳಿದ್ದಾರೆ. ಇಲ್ಲಿ ನಿಮ್ಮ ಸ್ನೇಹಿತರು ರಾಜೇಗೌಡರು ಕೂಡ ಇದ್ದಾರೆ, ಅವರಿಗೇನಾದರೂ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಒತ್ತಾಯಿಸ್ತೀರ ನೀವು? ರಾಜೇಗೌಡರಿಗೆ ಸಚಿವ ಸ್ಥಾನ ಹೇಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಕಾರಣ ಏನಂದರೆ, ಈಗಾಗಲೇ ಇದು ಕೋರ್ಟ್ ರಾಜಕೀಯದಿಂದ ಇಲ್ಲಿ MLA ಸ್ಥಾನ ಬದಲಾವಣೆ, ಮತ್ತೊಂದು ಸರಿ ಬದಲಾವಣೆ ಕಾಣ್ತಾ ಇದೆ. ಇದು ಒಂದು ಅದಲು ಬದಲಾಗ್ತಾ ಇದೆ. ಈಗ ಆ 279 ಓಟ್ ಆದಾಗ ನಾನು ಹೇಳಿದ್ದೆ 279 ಓಟು ಹೌದು, ಅದು ಡಿಸ್ಕ್ವಾಲಿಫಿಕೇಷನ್, ಅದು ಡಿಸ್ಕ್ವಾಲಿಫೈಡ್ ಓಟ್ಸ್ ಕರೆಕ್ಟ್ ಇದೆ. 12 ಓಟು ಚೋರಿ ಆಗಿದೆ ಅಂತ ಹೇಳಿದ್ದೆ. ಅಲ್ಲಿಯೂ ನಾನು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. 279ರಲ್ಲಿ 267 ಓಟ್ ಇತ್ತು ಆ ಬಾಕ್ಸಲ್ಲಿ. ಹಾಗಾದ್ರೆ 12 ಓಟ್ಗೇನು ಏನಾಯಿತು? ಯಾಕೆ ಚೋರಿ ಯಾರು ಮಾಡಿದ್ರು ಅಂತ ನನ್ನ ಕ್ವಶನ್ ಇತ್ತು. ಈಗ ನಾವು ಹೊರಡೆ ಬಂದಾಗ ನೋಡ್ತಾ ಇದ್ದೀನಿ, ಅದರಲ್ಲಿ ಮತ್ತೆ ಅವ್ರದ್ದು ಈಗ 254 ಓಟೇನೋ ಅದರಲ್ಲಿ ವ್ಯಾಲಿಡ್ ಇನ್ವ್ಯಾಲಿಡ್ ಓಟು ಅನ್ನೋದನ್ನು ಕೇಳಿದ್ದೇನೆ. ನಾನು ಮೊನ್ನೆ ಸುಪ್ರೀಂ ಕೋರ್ಟಿಗೂ ನನ್ನದೇ ಆದ ವಕಾಲತ್ತು ಹಾಕಲು ನೋಡಿದ್ದೇನೆ. ಆದರೆ ಹಾಗಾದರೆ ಇನ್ವ್ಯಾಲಿಡ್ ಓಟನ್ನು ವ್ಯಾಲಿಡ್ ಅಂತ ಮಾಡಿದವ್ರು ಯಾರು? ಕೆಲವರು ನನಗೆ ಕ್ವಶನ್ ಕೇಳ್ಬೋದು, ಸುಧಾಕರ್ ಶೆಟ್ಟಿ ನೀವು ಅಲ್ಲಿದ್ರಿ, ನಾವೆಲ್ಲ ಏನು ಅಂದರೆ ನಮ್ಮ ಓಟನ್ನು ನೋಡ್ತಾ ಇರ್ತೀವಿ, ಎಷ್ಟು ಓಟು ನನಗೆ ಕರೆಕ್ಟ್ ಬಂದಿದೆಯಾ, 256 ಅದು ನಂದಲ್ಲ ಅನ್ನೋದನ್ನು ಬಾಕ್ಸ್ ಮಾಡ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ಏನಾಗಿದೆ ಅನ್ನೋದನ್ನು ಈಗ ರಿಟರ್ನಿಂಗ್ ಆಫೀಸರ್ ಯಾರು ಅಂತ ಹೇಳಬೇಕು. ಅವ್ರು ಹೇಳ್ದ ಯಾರು ಕಳ್ಳರು ಅನ್ನೋದನ್ನು ಯಾರಿಗೆ ಗೊತ್ತೇ ಇಲ್ಲ ಅಲ್ವಾ? ಈಗೇನು ಇದನ್ನು ಈ ಕ್ಷೇತ್ರ ಏನಾಗಿದೆ, ಎಲ್ಲರೂ ನಾವು ಎದೆ ಮುಟ್ಟಿಗೆ ಹೇಳ್ಕೋಬೋದು ನಾನು ಸರಿ ಇದ್ದೀನಿ ಅಂತ. ಬಟ್ ಯಾರೋ ಒಬ್ಬ ಕಳ್ಳ ಇದ್ದಾನಲ್ಲ ಅಲ್ಲಿ, ಯಾರೋ ಒಬ್ಬ ಕಳ್ಳ ಇದ್ದಾನೆ. ಇದ್ರೆ ಯಾರು ಕಳ್ಳ ಅಂತ ಬರ್ತೀವಿ. ಸುಪ್ರೀಂ ಕೋರ್ಟ್ ಯಾರಂತ ನಾಡ್ದು 23ಗೆ ಹೇಳುತ್ತೆ. ಹಾಗಿರುವಾಗ ಇವರು ಸಚಿವ ಸ್ಥಾನನ ಯಾಕೆ ಕೇಳ್ತಾರೆ? ಈಗಲೇ ಇರುವಂಥದ್ದು ರಿಲೀಫು ಸ್ಟೇಟಸ್ ಕೋನಲ್ಲಿ ಇದ್ದಾರೆ ಅವರು. ಏನು ಇದರಲ್ಲಿ ಇಲ್ಲ, ಏನು ಅವರಿಗೇನು ಸಂಪೂರ್ಣವಾಗಿ ಒನ್ ವೇನಲ್ಲಿ ಇಲ್ಲಪ್ಪ ನೀನು ಕ್ಲೀನ್ ಚಿಟ್ ಕೊಟ್ಟು ಸರಿ ಇದೆ ಅಂತ ಹೇಳಲಿಲ್ಲ. ಅದನ್ನು ಕೊಡಬೇಕು ಅಂತ ಹೇಳಿ ನಾವು ಕೇಳ್ತೇನೇನು ಯಾರಿಗೆ? ನಾವು ಆ್ಯಕ್ಚುಲಿ ಇದಕ್ಕೆ PIL ಹಾಕಬೇಕು. ಯಾಕಂದರೆ ನ್ಯಾಯಾಂಗ ತನಿಖೆಯಾಗಿ ಯಾರೋ ಒಬ್ಬ ಕಳ್ಳ, ಯಾರೇ ಕಳ್ಳರಾಗಿರಲಿ, ಇನ್ನೊಂದು ಸರಿ ಈ ಥರದ ಓಟ್ ಚೋರಿ ಆಗಬಾರ್ದು ಅಂತ. ಅದರಲ್ಲಿ ಮತ್ತೆ ಸರ್ಕಾರಕ್ಕೆ ಕೊಟ್ಟು ನನ್ನ ಲೆಕ್ಕದಲ್ಲಿ ಅಷ್ಟು ಒಂದು ನಿರ್ಧಾರನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೊಟ್ಟು ಕೂಡಲೇ ಅವ್ರ ಬಗ್ಗೆನೇ ಒಂದು ಅಪಾದನೆ ಬಂದಿದೆ. ಈಗ ಏನು ನೀವು ಓಟನ್ನು ಇನ್ವ್ಯಾಲಿಡ್ ಓಟನ್ನು ನೀವು ಕದ್ದು ಅದ್ರ ಬಾಕ್ಸಿಗೆ ಹಾಕಿ ವಾಪಸ್ ಇದು ಮಾಡಿದ್ದೀರಿ ಅನ್ನೋದಿದೆ. ಹಾಗಿದ್ದಾಗ ಹೇಗೆ ಹೇಳಿ ಕೊಡ್ಲಿಕ್ಕೆ ಸಾಧ್ಯ ಇದೆ? ಕೊಟ್ಟರೆ ಚಿಕ್ಕಮಗಳೂರು ಜಿಲ್ಲೆಗೆ ಯಾರಿಗೆ ಜಿಲ್ಲಾ ಅಂದರೆ ಅದರಲ್ಲೂ ನಮ್ಮ ಕ್ಷೇತ್ರ ಕೊಟ್ಟರೆ ನಾನು ಸ್ವಾಗತನೇ ಮಾಡ್ತೀನಿ. ಯಾಕಂದರೆ ಕ್ಷೇತ್ರ ಅಭಿವೃದ್ಧಿನೇ ನನ್ನ ಉದ್ದೇಶ, ನನಗೇನು ರಾಜಕಾರಣ ಉದ್ದೇಶ ಅಲ್ಲ. ಕ್ಷೇತ್ರ ಅಭಿವೃದ್ಧಿ ಆದರೆ ಮಾತ್ರ, ಅದಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ. ರಾಜಕೀಯ ಅನ್ನೋದು ಸಾರ್ವಜನಿಕರಿಗೆ ಸಹಾಯಕ ಮಾಡುವಂಥ ಒಂದು ಟೂಲ್ ಅಷ್ಟೇ, ಮಧ್ಯವರ್ತಿಗಳು ನಾವು, ಬೇರೇನಲ್ಲ. ಇಲ್ಲಿಗೆ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಖಂಡಿತ ಸ್ವಾಗತಿಸ್ತೇನೆ ನಾನು. ಆದರೆ ಒಂದೇ ಒಂದು ಕ್ವಶನ್ನು, 23ನೇ ತಾರೀಕು ಜುಲೈನಲ್ಲಿ ಮತ್ತೆ ಜೀವರಾಜ್ ಅವರಿಗೆ ಸುಪ್ರೀಂ ಕೋರ್ಟ್ ಕೊಟ್ಟರೆ ಆಗೇನು ಮಾಡ್ತಾರೆ ಇವರು? ಮತ್ತೆ ಬದಲಾವಣೆ ಮಾಡ್ತಾರಾ ಅಥವಾ ಇವ್ರನ್ನ ಹಾಗೆ ಇಟ್ಕೊಂಡು ಸಚಿವ ಸ್ಥಾನ ಮಾಡ್ತಾರಾ ಗೊತ್ತಿಲ್ಲ. ಆದ್ದರಿಂದ ಅದು ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಹೋಗಲ್ಲ ಅಂತ ಅನ್ಸುತ್ತಲ್ಲ. ತಗೊಳ್ಳಬಹುದು. ಮುಖ್ಯಮಂತ್ರಿಗಳಿಗೆ ಜೈಲು ಅದು ಇದು ಎಲ್ಲ ಸ್ವಾಭಾವಿಕ ಅಂತ, ಏನು ದೊಡ್ಡ ಕತೆ ಅಂತ ಅನ್ಸಲ್ಲ. ಈಗಿನ ಜನಗಳು ಅಷ್ಟೇ. ನೀವು ಎಲ್ಲದನ್ನ ಬಿಟ್ಟು ಈ ಜನಗಳು ಹೇಗಾಗಿದ್ದಾರೆ ಅಂದರೆ, ನೀವು ಹೊರಡೆ ಬಂದ್ಕೊಳ್ಳಿ ಅವ್ರನ್ನೇ ಪ್ರೊಸಿಷನ್ ಮಾಡಿಬಿಡ್ತಾರಲ್ಲ, ಅದು ದುರಾದೃಷ್ಟ. ಯಾರು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನನಗಂತೂ ಈ ಭಾಗಕ್ಕೆ ನೀವೇನಾದ್ರು ಕೊಟ್ಟರೆ 23ರವರೆಗೆ ಒಬ್ಬರನ್ನೇ ಮಂತ್ರಿ ಕೊಟ್ಟರೇನೂ ಖುಷಿ ಪಡ್ತೀನಿ. 23ರವರೆಗೆ ತಾನೆ, 23 ಜುಲೈ ಯಾರು ಓಟ್ ಚೋರಿ ಅಥವಾ ಓಟ್ ಚೋರಿ ಆಗಿದೆ, ಯಾವುದೇ ಕಾರಣಕ್ಕೆ ಇಲ್ಲಿ ಮೋಸ ನಡೆದಿದೆ ಅನ್ನೋದನ್ನು ಇಡೀ ಹೈಕೋರ್ಟ್ ಒಪ್ಪಿದೆ, ಸುಪ್ರೀಂ ಕೋರ್ಟ್ ಒಪ್ಪಿದೆ. ಹಾಗೆ ಮೋಸ ನಡೆದಾಗ ನೀವು ಕಡಿಮೆದ್ದು ಓಟನ್ನು ಅಥವಾ ಇನ್ವ್ಯಾಲಿಡ್ ಓಟನ್ನು ಹಾಗೆ ಹಾಕಿಬಿಟ್ರ, ಹಾಗಾದರೆ ಅದಕ್ಕೆ ಯಾರು ಶಾಮೀಲು? ಅದಕ್ಕೆ ಆಗಲೇಬೇಕು. ಆಗಿಲ್ಲ ಅಂದರೆ ಅದು ಹೇಗೆ ಆಗಿಲ್ಲ ಅಂತ ಹೇಳಿ ಮೊನ್ನೆ ನಾವು ನೋಡಿದ್ದಾರಲ್ಲ. ಟೋಟಲಿ ನನ್ನ ಲೆಕ್ಕದಲ್ಲಿ ಈ ಕ್ಷೇತ್ರಕ್ಕೆ
ಉಸ್ತುವಾರಿ ಸಚಿವರನ್ನು ಕೊಡ್ತಾರಾ ಬಿಡ್ತಾರಾ ಅನ್ನೋದನ್ನು ಮುಖ್ಯಮಂತ್ರಿಗೆ ಪರಿವಿಧಿ ಬಿಟ್ಟಿದ್ದೀವಿ. ನನ್ನ ದೃಷ್ಟಿನಲ್ಲಿ 23ರವರೆಗೆ ಕೊಟ್ಟರೆ 23 ಜುಲೈ 23 ಬದಲಾವಣೆ ಸನ್ನಿಹಿತ ಆಗ್ತಾ ಇದೆ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.